ಸರ್, ಇದು ಕಾರ್ಯಕರ್ತರ ಸಭೆ ಅನ್ನೋದಕ್ಕಿಂತ ಮೊದಲನೇದಾಗಿ ನಮ್ಮ ಸಮಾಜದ ಸಭೆ VIP ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಕೇಳಲಿಕ್ಕೆ ಈ ಒಂದು ಮೀಟಿಂಗ್ ಮಾಡಿದ್ವಿ. ಇವತ್ತು ಏನು ನಮ್ಮ ಸಮಾಜದ 125 ಕ್ಷೇತ್ರಗಳಲ್ಲಿ ವೋಟ್ ತಗೊಂಡು ಆರಿಸಿ ವಿಧಾನಸೌಧಕ್ಕೆ ಹೋಗಿ ಕೂತ್ಕೊಳ್ತಾ ಇದ್ದಾರೆ. ಅವ್ರು ಯಾರಿಗೂ ನಮ್ಮ ಸಮಾಜದ ಬಗ್ಗೆ ಕಿಂಚಿತ್ತೂ ಒಂದು ಕಾಳಜಿ ಇಲ್ಲ. ಯಾವುದೇ MLA ಯಾರೋ ಒಂದು 10-15 ಸಾವಿರ ವೋಟ್ ಬಿಡು ಅಂತ ತಿರಸ್ಕಾರ ಮಾಡೋ ಪರಿಸ್ಥಿತಿಯಲ್ಲೂ ಇಲ್ಲ. ಆದರೆ ಅವರು ಯಾರು ಈ ಸಮಾಜ ಸಂಘಟನೆ ಇಲ್ಲ ಅಂಥೇಳಿ ಆ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಬೇಡಿಕೆ ಹೇಳಿದ್ರೂ ಅವ್ರು ಕೆಲಸ ಮಾಡಿಕೊಡ್ತಾಯಿಲ್ಲ. ಆದ್ದರಿಂದ ನಮ್ಮ ಸಮಾಜದ ಒಂದು ಏಳಿಗೆಗೋಸ್ಕರ ಈ ಒಂದು ವಿಕಾಸಶೀಲ ಇನ್ಸಾನ್ ಪಾರ್ಟಿನ ನಾವು ಕರ್ನಾಟಕಕ್ಕೆ ತಂದಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ 60ರಿಂದ 70 ಕ್ಷೇತ್ರದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆಲ್ಲ ತಯಾರು ಮಾಡ್ಕೊತಾ ಇದ್ದೀವಿ. ತಳಮಟ್ಟದಿಂದ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕಾರ್ಯಕರ್ತರನ್ನ ರೆಡಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರ ಬಂದರೂ ನಮ್ಮ ಪಕ್ಷ ಆ ಒಂದು ಸರ್ಕಾರದ ಭಾಗವಾಗಿರ್ತದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಸರ್, ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ನಾವು ಜಿಲ್ಲಾ ಘಟಕಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಅದರಿಂದ ಮೊದಲನೇ ಭಾಗವಾಗಿ ನಮ್ಮ ಸಮಾಜದ ಒಂದು ಏನೇನು ಬೇಡಿಕೆಗಳಿದೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು, ಆ ಒಂದು ಅವರ ಒಂದು ಕಾಳಜಿ ಮತ್ತು ಅವರ ಪ್ರಾಮುಖ್ಯ ಎಷ್ಟಿದೆ ಈ ಒಂದು ಪಕ್ಷಕ್ಕೆ ಅಂತ ತಿಳಿಸೋದಕ್ಕೆ ಈ ಸಭೆಗಳು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು 10-15 ಸಾವಿರ ಜನ ಸೇರಿಸಿ ಇಲ್ಲಿ ಗುಲ್ಬರ್ಗದಲ್ಲಿ ನಾವು ಜಿಲ್ಲಾ ಘಟಕ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅದ್ರ ದಿನಾಂಕ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ, ಒಂದು 10-15 ದಿವಸದಲ್ಲಿ. ಸರ್ 40 ವರ್ಷದಿಂದ ನಾವು ST ಬೇಡಿಕೆ ಇಟ್ಕೊಂಡ್ಬಂದಿದ್ದೀವಿ. ಅದರಲ್ಲಿ ಈಗ ನಮ್ಮ ಸಮಾಜದ ಸೋದರ ಸಮಾಜಗಳ ತಳವಾರ ಸಮಾಜಕ್ಕೆ ST ಸಿಕ್ಕಿದೆ. ಆದರೂ ಅದ್ರ ಸರ್ಟಿಫಿಕೇಟ್ ಕೊಡೋದ್ರಲ್ಲಿ ಪೂರ್ತಿ ತಾರತಮ್ಯ ಆಗ್ತಾಯಿದೆ. ಇದರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದರ ಕಾಳಜಿ ವಹಿಸಬೇಕು. ಯಾಕಂದರೆ ಇನ್ನು ಮುಂದಿನ ದಿನಗಳಲ್ಲಿ ಜೂನ್ ಮುಗೀತು, ಜುಲೈ, ಆಗಸ್ಟಲ್ಲಿ ಎಲ್ಲ ಅಡ್ಮಿಷನ್ಗಳಾಗ್ತಾಯಿದೆ. ಅದು ಆಗಸ್ಟಲ್ಲಿ ಅಡ್ಮಿಷನ್ಗಳಾಗೋಕ್ಕೆ ಮುಂಚೆ ತಳವಾರ ಸಮಾಜಕ್ಕೆ ST ಸರ್ಟಿಫಿಕೇಟ್ ವಿತರಣೆ ಮಾಡಬೇಕು. ಮತ್ತು ST ಫೈಲ್ ಏನಿವತ್ತು ವಿಧಾನಸೌಧದಲ್ಲಿ ಕುಳಿತಾ ಬಿದ್ದಿದೆ, ಕುಲಶಾಸ್ತ್ರಿ ಅಧ್ಯಯನ ಮಾಡ್ತೀನಿ ಅಂತ ಏನು ಹೇಳ್ತಾ ಇದ್ದೀರಿ, ಅದಕ್ಕಿನ್ನೂ ದುಡ್ಡು ಬಿಡುಗಡೆ ಮಾಡಿ ಬೇಗ ಅದನ್ನು ಕುಲಶಾಸ್ತ್ರಿ ಅಧ್ಯಯನ ಮಾಡಿಸಿ ST ಫೈಲ್ನ ನಾವು ಮೇಲಕ್ಕೆ ಕಳಿಸ್ಬೇಕು. ಅಲ್ಲಿ ನಮ್ಮದು ST ಮಾಡಿಕೊಡ್ಬೇಕು ಅಂಥೇಳಿ ಎಲ್ಲ ನಮ್ಮ 105 ಕ್ಷೇತ್ರಗಳಲ್ಲಿ ಏನು ಗೆದ್ದು ಹೋಗಿದ್ದೀರಿ MLAಗಳು, ನೀವೆಲ್ಲ ನಮ್ಮ ಸಮಾಜದ ಒಂದು ಧ್ವನಿಯಾಗಿ ನಿಲ್ಲಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ನಾವು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ 70 ಕ್ಷೇತ್ರದಲ್ಲಿ ನಿಲ್ಲಿಸಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ತಾಯಿದ್ದೀವಿ. 70 ಕ್ಷೇತ್ರಗಳಲ್ಲಿ ನಮ್ಮ ಸಮಾಜ ಪ್ರಬಲ ವೋಟರ್ಸ್ ಇದ್ದೀವಿ. ಅಲ್ಲಿ ನಾವು ಇತರೆ ಹಿಂದುಳಿದ ವರ್ಗಗಳ ಮನಸ್ಸು ಗೆದ್ದು ಅವರ ವೋಟನ್ನು ಹಾಕಿಸ್ಕೊಂಡು ಇವತ್ತು ಎಲ್ಲ 195 ಹಿಂದುಳಿದ ಜಾತಿಗಳು ಏನಿದ್ದಾವೆ ಮತ್ತು ಅಲೆಮಾರಿ ಜಾತಿಗಳೇನಿದ್ದಾವೆ ಇವೆಲ್ಲರ ಒಗ್ಗಟ್ಟು ಅವರ ಪ್ರೀತಿ ವಿಶ್ವಾಸನ ಗಳಿಸಿ ಮುಂದಿನ ದಿನಗಳಲ್ಲಿ 70 ಜನ ನಾವು MLAಗಳು ಆರಿಸಲಿಕ್ಕೆ ತಯಾರು ಮಾಡ್ತಾಯಿದ್ದೀವಿ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.